ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಶತಾಯಗತಾಯ ಬಿಜೆಪಿ ಟಿಕೆಟ್ ಗಿಟ್ಟಿಸಿ ಪಕ್ಷೇತರ ಸ್ಪರ್ಧೆ ಬೇಡವೇ ಬೇಡ. ಬೆಂಗಳೂರಲ್ಲಿ ನಡೆದ ಸಭೆಯಲ್ಲಿ ಸಂಸದೆ ಸುಮಲತಾಗೆ ಹಿತೈಷಿಗಳು ಬೆಂಬಲಿಗರ ಸಲಹೆ. ದರ್ಶನ್ ಮುಂದೆ ಸಂಸದೆ ಸುಮಲತಾ, ಇಂಡುವಾಳು ಸಚ್ಚಿದಾನಂದ ಸಂಧಾನಕ್ಕೆ ಯತ್ನ. ಪಕ್ಷವೇ ಮುಖ್ಯ ಎಂದ ಸಚ್ಚಿ, ಮೈತ್ರಿ ಟಿಕೆಟ್ ಪಡೆದ್ರಷ್ಟೇ ಬೆಂಬಲ ಅಂತ ಸ್ಪಷ್ಟ ಉತ್ತರ. ರಾಜ್ಯಸಭೆ ಚುನಾವಣೆಯಲ್ಲಿ ಮೂರೂ ಪಕ್ಷಗಳಿಗೂ ಅಡ್ಡ ಮತದಾನದ ಆತಂಕ. ಇವತ್ತು ರೆಸಾರ್ಟ್ಗೆ ಶಿಫ್ಟ್ ಆಗಲಿದೆ ಕಾಂಗ್ರೆಸ್ ಶಾಸಕರ ತಂಡ. ಕಲಾಪ ಮುಂದೂಡುತ್ತಿದ್ದಂತೆ ನೇರವಾಗಿ ಹಿಲ್ಟನ್ ರೆಸಾರ್ಟ್ಗೆ ಸ್ಥಳಾಂತರ. ರಂಗೇರಲಾರಂಭಿಸಿದ ಲೋಕಸಭೆ ವಾರ್ಫೀಲ್ಡ್. ಎಂಪಿ ಎಲೆಕ್ಷನ್ ಪ್ರಚಾರಕ್ಕೆ ಸಿಎಂ ಸಿದ್ದರಾಮಯ್ಯಗೆ ಭಾರೀ ಡಿಮ್ಯಾಂಡ್. ಬೆಂಗಳೂರು ಗ್ರಾಮಾಂತರದಲ್ಲಿ ಪ್ರಚಾರಕ್ಕೆ ಕರೆತರೋಕೆ ಡಿಕೆ ಸಹೋದರರ ಪ್ಲಾನ್. ಬಳ್ಳಾರಿ ಎಸ್ಟಿ ಮೀಸಲು ಕ್ಷೇತ್ರಕ್ಕೆ ಬಿಜೆಪಿಯ ಒಳಗೆ ಹಣಾಹಣಿ. ಟಿಕೆಟ್ಗಾಗಿ ಮೂವರು ನಾಯಕರ ನಡುವೆ ಜಿದ್ದಾಜಿದ್ದಿ. ಶ್ರೀರಾಮುಲು, ದೇವೇಂದ್ರಪ್ಪ, ಬಂಗಾರು ಹನುಮಂತ್ ನಡುವೆ ಕಮಲದ ಅದೃಷ್ಟ ಯಾರಿಗೆ? ಹುಟ್ಟಿದ ಕಮಲ ಆಕಾಶ ಮೆಟ್ಟಿತು, ಮಳೆ ಬೆಳೆ ಸಂಪಾಯಿತಲೇ ಪರಾಗ್. ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಚಿಕ್ಕಮಗಳೂರಲ್ಲಿ ಕಾರ್ಣಿಕ ನುಡಿ. ₹65,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇದೆ. ಇದರಿಂದಾಗಿ ಅಭಿವೃದ್ಧಿ ಕೆಲಸಗಳಿಗೆ ತೊಂದರೆಯಾಗ್ತಾ ಇದೆ. ಕಾಂಗ್ರೆಸ್ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ರಿಂದಲೇ ಅಪಸ್ವರ. ದರ್ಶನ್ ಅಭಿಮಾನಿಗಳಿಂದ ಬೊಮ್ಮನಹಳ್ಳಿಯಲ್ಲಿ ಬೈಕ್ ರ್ಯಾಲಿ. ಟಕ್ಕರ್ ಕೊಡೋಕೆ ಮುಂದಾಗಿದ್ದ ಉಮಾಪತಿ ಬೆಂಬಲಿಗರು. ತೀವ್ರತೆ ಅರಿತ ಪೊಲೀಸರಿಂದ ಎರಡೂ ರ್ಯಾಲಿಗೂ ಅನುಮತಿ ನಿರಾಕರಣೆ. ಬೆಂಗಳೂರಲ್ಲಿ ನೀರಿನ ಕೊರತೆ ಸೃಷ್ಟಿ. ಬೆಂಗಳೂರಿನ ಹಲವೆಡೆ ನೀರಿನ ಪೂರೈಕೆ ನಾಳೆ ಸಂಪೂರ್ಣ ಸ್ಥಗಿತ. ಬಿಡಬ್ಲ್ಯೂಎಸ್ಎಸ್ಬಿ ನೀರಿನ ಬಲ್ಕ್ ಫ್ಲೋ ಮೀಟರ್ ಅಳವಡಿಸುವ ಸಲುವಾಗಿ ವ್ಯತ್ಯಯ. ಮೈಲಸಂದ್ರದಲ್ಲಿ ನೀರಿನಂತೆ ಹರಿತಾ ಇದೆ ಕಣ್ಣೀರು. ಜೀವ ಜಲಕ್ಕಾಗಿ ರಸ್ತೆಯನ್ನೇ ಬ್ಲಾಕ್ ಮಾಡಿದ ಜನ. ವಾರಕ್ಕೊಮ್ಮೆ ಅರ್ಧ ಗಂಟೆ ಮಾತ್ರ ನೀರು ಬಂದ್ರೆ ಸಾಯ್ಬೇಕಷ್ಟೇ ಅಂತ ಜನರ ಅಳಲು. ಬೇಸಿಗೆ ಆರಂಭದಲ್ಲೇ ಬರಿದಾಗ್ತಾ ಇದೆ ಕಲಬುರಗಿ ಜಿಲ್ಲೆಯ ಜೀವನದಿ ಭೀಮಾ. ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಎದುರಾಗಲಿದೆ ಜಲಕ್ಷಾಮ. ಜಿಲ್ಲೆಯಲ್ಲಿ ಉಲ್ಬಣಿಸಿದ ಕುಡಿಯುವ ನೀರಿನ ಸಮಸ್ಯೆ. ಬೆಂಗಳೂರಲ್ಲಿ ಮತ್ತೊಂದು ಬೆಂಕಿಯ ಅವಘಡ. ಕೆಂಗೇರಿಯ ಬಟ್ಟೆ ಶೆಡ್ನಲ್ಲಿ ಅಗ್ನಿಯ ರೌದ್ರ ನರ್ತನ. ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ. ಒಂದ್ ಕಡೆ ತಿಗಣೆ ಜಿರಳೆಯ ಕಾಟ, ಇನ್ನೊಂದ್ ಕಡೆ ಭೀಕರ ಧೂಳಿನ ಆರ್ಭಟ. ಇದು ಕಿದ್ವಾಯಿ ಆಸ್ಪತ್ರೆಯ ಅಧ್ವಾನದ ಪುಟ. ಉಸಿರಾಡೋಕು ರೋಗಿಗಳ ಪರದಾಟ. ಯುವಕರಲ್ಲೇ ಹೆಚ್ಚಾಗ್ತಾ ಇದೆ ಹೃದಯಾಘಾತ. ಯಾವುದೇ ಕಾಯಿಲೆ ಇಲ್ಲದೆ ಇದ್ರೂ ಸಮಸ್ಯೆ. ಕೋವಿಡ್ ಲಸಿಕೆ ಪಡೆದವರಲ್ಲೇ ಹೆಚ್ಚಿನ ಹಾರ್ಟ್ ಅಟ್ಯಾಕ್. ಆಘಾತಕಾರಿ ಮಾಹಿತಿ ಬಿಚ್ಚಿಟ್ಟ ಹೃದ್ರೋಗ ತಜ್ಞರು. ಕರ್ನಾಟಕ ಪೊಲೀಸ್ ವಿಧೇಯಕ 2024ರ ತಿದ್ದುಪಡಿ ಜಾರಿ. ವರ್ಷಕ್ಕೊಮ್ಮೆ ವರ್ಗಾವಣೆ ಬದಲಿಗೆ 2 ವರ್ಷಕ್ಕೆ ವಿಸ್ತರಣೆ. ಹೊಸ ಅನುಕೂಲದಿಂದಾಗಿ ಅಧಿಕಾರಿಗಳ ದಿಲ್ ಖುಷ್. ಭಾರತ್ ತಮಿಳು ಮ್ಯಾಟ್ರಿಮೋನಿಯಲ್ಲಿ ಪರಿಚಯ. ಮದುವೆಯಾಗ್ತೀನಿ ಅಂತ ನಂಬಿಸಿ ಪಂಗನಾಮ. ಪರಿಚಯವಾದ 7 ತಿಂಗಳಲ್ಲೇ 10 ಲಕ್ಷ ಟೋಪಿ ಹಾಕಿದ ಫ್ರಾನ್ಸಿನ್ ಕ್ರಿಸ್ಟೋಫರ್. ತುಮಕೂರು ರೈಲ್ವೆ ನಿಲ್ದಾಣ ಆಧುನೀಕರಣಕ್ಕೆ ಮೋದಿ ಚಾಲನೆ. ವರ್ಚುವಲ್ ಮೂಲಕ ಹಸಿರು ನಿಶಾನೆ.
ಸಂಸದ ಜಿಎಸ್ ಬಸವರಾಜು, ಶಾಸಕ ಜ್ಯೋತಿ ಗಣೇಶ್ ಭಾಗಿ. ಇಪ್ಪತ್ತೆರಡು ವರ್ಷಗಳ ಶೋಧದ ಬಳಿಕ ಸಿಕ್ಕಿಬಿದ್ದ ಹನೀಫ್ ಶೇಖ್. ಕರ್ನಾಟಕ ಸೇರಿದಂತೆ ಹಲವೆಡೆ ಪ್ರಚಾರ ಸಭೆ ನಡೆಸಿದ್ದ ಸಿಮಿ ಉಗ್ರ ಲಾಕ್. ಸರ್ಕಾರಿ ಶಿಕ್ಷಕನಾಗಿ ತಲೆಮರೆಸಿಕೊಂಡಿದ್ದವ ದೆಹಲಿ ಪೊಲೀಸರಿಂದ ಅರೆಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.